ನಮಸ್ಕಾರ ಸ್ನೇಹಿತರ, ನಿಮಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಂದಿದ್ದೇನೆ ನೋಡಿ. ಊರಿನ ಮಣ್ಣಿನ ಋಣ, ಸರ್ಕಾರಿ ಶಾಲೆ ಮೇಲಿನ ಪ್ರೀತಿ. ಪೊಲೀಸ್ ಅಧಿಕಾರಿಯ ಹೃದಯ ಸ್ಪರ್ಶಿ ರಿಯಾಲಿಟಿ. ಕಾಕಿ ಅಂಗಿ ತೊಟ್ಟ ತಕ್ಷಣ ಹೃದಯವು ಕಲ್ಲಾಗಿ ಬಿಡುತ್ತದೆ ಎಂದುಕೊಳ್ಳುವವರ ನಡುವೆ ಅದೇ ಕಾಕಿಯ ಹಿಂದೆ ತಾನು ಹುಟ್ಟಿ ಬೆಳೆದ ಊರಿನ ಮೇಲಿನ ಅಪಾರ ಪ್ರೀತಿ ಮತ್ತು ಹೆತ್ತ ತಾಯಿಯಂತಿರುವ ಸರ್ಕಾರಿ ಶಾಲೆಯ ಮೇಲಿನ ಭಕ್ತಿ ಜೀವಂತವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಲಂಬಿ. ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ನಡೆದ ಈ ಘಟನೆ ಕೇವಲ ಒಂದು ಊರಿನ ಸುದ್ದಿಯಲ್ಲ, ಇದು ಹುಟ್ಟಿದ ಊರಿನ ಮಣ್ಣಿನ ಋಣವನ್ನ ನೆನಪಿಸಿಕೊಳ್ಳುವ ಪ್ರತಿಯೊಬ್ಬರಿಗೂ ಒಂದು ಪ್ರೇರಣೆ. ನಿರಂತರ ಕರ್ತವ್ಯದ ನಡುವೆಯೂ ಕರೆಯಿತು ಹೆತ್ತೂರಿನ ಪ್ರೀತಿ. ದೂರದ ಸೊರಬ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಹಗಲಿರುಳು ಜನಸೇವೆಯಲ್ಲಿ ತೊಡಗಿರುವ ಮಹಾಂತೇಶ್ ಲಂಬಿ ಅವರಿಗೆ ಬಿಡುವಿಲ್ಲದ ಕೆಲಸ. ನಿನ್ನೆ ತಡರಾತ್ರಿ 1 ಗಂಟೆಯವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕರ್ತವ್ಯ ನಿರ್ವಹಿಸಿದ್ದ ಆ ದಣಿವರಿವದ ಕಣ್ಣುಗಳಲ್ಲಿ ನಿದ್ದೆಗಿಂತ ಹೆಚ್ಚಾಗಿ ತಾನು ಓದಿದ ಶಾಲೆಯ ನೆನಪುಗಳೇ ತುಂಬಿದ್ದವು. ತಾನು ಅಕ್ಷರ ಕಲಿತ ಶಿವಳ್ಳಿಯ ಸರ್ಕಾರಿ ಶಾಲೆಯಲ್ಲಿ LKG ಪ್ರಾರಂಭೋತ್ಸವದ ಸಂಭ್ರಮ. ಆ ಸಂಭ್ರಮಕ್ಕೆ ಊರಿನ ಮಗ ಬರಲೇಬೇಕೆಂಬ ಗ್ರಾಮಸ್ಥರ ಪ್ರೀತಿಯ ಕರೆಯನ್ನ ಆ ಕಾಕಿ ಮನಸ್ಸು ನಿರಾಕರಿಸಲು ಸಾಧ್ಯವಾಗಲಿಲ್ಲ. 300 ಕಿಲೋಮೀಟರ್ ಪ್ರಯಾಣ ಕೇವಲ ಊರಿನ ಮೇಲಿನ ಅಭಿಮಾನಕ್ಕಾಗಿ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಾನು ನಡೆದು ಬಂದ ಹಾದಿಯನ್ನ ಮರೆಯಬಾರದು ಎಂಬಂತೆ ರಾತ್ರಿ 1 ಗಂಟೆಗೆ ಡ್ಯೂಟಿ ಮುಗಿಸಿ ದಣಿವಾರಿಸಿಕೊಳ್ಳುವ ಬದಲು ಬೆಳ್ಳಂಬೆಳಗ್ಗೆ 150 ಕಿಲೋಮೀಟರ್ ದೂರ ಪ್ರಯಾಣ ಬೆಳೆಸಿ ಶಿವಳ್ಳಿ ಗ್ರಾಮಕ್ಕೆ ಧಾವಿಸಿ ಬಂದಿದ್ದರು ಇನ್ಸ್ಪೆಕ್ಟರ್ ಮಹಾಂತೇಶ್ ಲಂಬಿ. ತಾನು ಕಲಿತ ಶಾಲೆಯ ಅಂಗಳಕ್ಕೆ ಕಾಲಿಡುತ್ತಿದ್ದಂತೆ ಆ ಅಧಿಕಾರಿಯ ಮುಖದಲ್ಲಿ ಆಯಾಸ ಮಾಯವಾಗಿ ಬಾಲ್ಯದ ಮುಗ್ಧ ಮುಗುಳ್ನಗೆ ಮೂಡಿತ್ತು. ಪುಟಾಣಿ ಮಕ್ಕಳ ಅಕ್ಷರ ಕ್ರಾಂತಿಯ ಆ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿ ಊರಿನ ಜನರ ಪ್ರೀತಿಯ ಮಳೆಯಲ್ಲಿ ನೆನೆದರು. ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ತಡ ಮಾಡದೆ ಮತ್ತೆ 150 ಕಿಲೋಮೀಟರ್ ಮರಳಿ ಪ್ರಯಾಣ ಬೆಳೆಸಿ ಸೊರಬ ಠಾಣೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದರು. ಊರಿಗಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಇವರೇ ಹೆಮ್ಮೆ. ಒಟ್ಟು 300 ಕಿಲೋಮೀಟರ್ಗಳ ಈ ನಿರಂತರ ಪಯಣ ಕೇವಲ ರಸ್ತೆಯ ಮೇಲಿನ ಪಯಣವಾಗಿರಲಿಲ್ಲ, ಅದು ತನ್ನೂರಿನ ಮೇಲಿನ ಸರ್ಕಾರಿ ಶಾಲೆಯ ಮೇಲಿನ ಅಪ್ಪಟ ಭಕ್ತಿಯ ಪಯಣವಾಗಿತ್ತು. ಇವರ ಈ ಸರಳತೆ ಮತ್ತು ಊರಿನ ಮೇಲಿನ ಅಭಿಮಾನಕ್ಕೆ ಸ್ವತಃ DDPI ಉಮೇಶ್ ಬೊಮ್ಮಕ್ನವರ್ ಅವರೇ ಮನಸಾರೆ ಕೊಂಡಾಡಿದ್ದಾರೆ. ಇವತ್ತು ಶಿವಳ್ಳಿ ಗ್ರಾಮದ ಪ್ರತಿಯೊಬ್ಬರ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿವೆ. ಊರಿನ ಜನ ಹೆಮ್ಮೆಯಿಂದ ಹೇಳುತ್ತಿದ್ದಾರೆ, ಮಹಾಂತೇಶ್ ಲಂಬಿ ಹೊರ ಜಗತ್ತಿಗೆ ಸಿಂಹ ಸ್ವಪ್ನದಂಥ ಪೊಲೀಸ್ ಇನ್ಸ್ಪೆಕ್ಟರ್ ಇರಬಹುದು, ಆದರೆ ನಮ್ಮೂರಿಗೆ ಅವರು ಹೆತ್ತವನ ಮಡಿಲಿಗೆ ಮರಳಿದ ಪ್ರೀತಿಯ ಮಗ ಎಂದುಕೊಳ್ಳುತ್ತಿದ್ದರು. ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಬೆಳೆಸಬೇಕು ಎಂದು ಭಾಷಣ ಮಾಡುವವರ ನಡುವೆ ತನ್ನ ಕೃತಿಯ ಮೂಲಕ ಮಾದರಿಯಾದ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಲಂಬಿ ಅವರಿಗೆ ದೊಡ್ಡದೊಂದು ಸಲಾಂ.